ಹಾಯ್ ಎಲ್ಲರಿಗೂ ನಮಸ್ಕಾರ ರೀ. ಇದು ಎರಡನೇ ಒಂದು ವಿಡಿಯೋ ಆಗಿದ್ದು, ಇದರಲ್ಲಿ ನಾವು ಬಿ ಎಡ್ನ ಎಜುಕೇಷನ್ ಟೆಕ್ನಾಲಜಿ ಎಂಬ ವಿಷಯದ ಬಗ್ಗೆ ನಾವು ಅರ್ಥ ಮತ್ತು ವ್ಯಾಖ್ಯಾನಗಳನ್ನು ತಿಳಿದುಕೊಂಡಿದ್ದೇವೆ. ಇನ್ನು ಮುಂದಿಂದು ವ್ಯಾಪ್ತಿ ಮತ್ತು ಉದ್ದೇಶಗಳನ್ನು ಇಲ್ಲಿ ತಿಳ್ಕೊತೀವಿ. ಯಾರು ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ಸೊ ಪ್ಲೀಸ್ ಹೋಗಿ ಮಾಡಿರಿ. ಇಲ್ಲಿ ಬಿ ಎಡ್ನ ವಿಷಯದ ಒಂದು ನೋಟ್ಸ್ ಇಲ್ಲಿ ಸಿಗ್ತದೆ. ಇನ್ನು ವ್ಯಾಪ್ತಿ ಕಡೆ ಬರೋಣ. ಶೈಕ್ಷಣಿಕ ತಂತ್ರದ ಅರ್ಥ ಮತ್ತು ನಾವು ವ್ಯಾಖ್ಯಾನವನ್ನು ಇಲ್ಲಿ ತಿಳ್ಕೊಂಡಿದ್ದೆವು. ಇನ್ನು ಅದರ ಮುಂದಿಂದು ವ್ಯಾಪ್ತಿಯನ್ನು ಈಗ ತಿಳ್ಕೊಳ್ಳೋಣ. ಶೈಕ್ಷಣಿಕ ತಂತ್ರಜ್ಞಾನದ ವ್ಯಾಪ್ತಿ, ಶೈಕ್ಷಣಿಕ ಗುರಿ ಇದು ಮೊದಲನೇ ವ್ಯಾಪ್ತಿಯಾಗಿರ್ತದೆ. ಎರಡನೇದು ಪಠ್ಯಕ್ರಮದ ರಚನೆ ಮತ್ತು ಅಭಿವೃದ್ಧಿ, ಇದು ಎರಡನೇದು. ಮೂರನೇದು ಸೂಕ್ತ ಬೋಧನಾ ಮಾರ್ಗದ ಆಯ್ಕೆ ಮತ್ತು ಅಭಿವೃದ್ಧಿ, ಶಿಕ್ಷಕರ ತರಬೇತಿ ಕಾರ್ಯಕ್ರಮಗಳು, ವರ್ತನಾ ತಂತ್ರಜ್ಞಾನ. ಆರು ಬೋಧನಾ ವಿನ್ಯಾಸ ತಂತ್ರಜ್ಞಾನ. 7 ಮಾಹಿತಿ ತಂತ್ರಜ್ಞಾನ. 8 ಸಮೂಹ ಮಾಧ್ಯಮಗಳು. 9 ಬೋಧನಾ ಕಲಿಕಾ ಮಾರ್ಗೋಪಾಯಗಳ ಅಭಿವೃದ್ಧಿ. 10 ಮೃದು ಮತ್ತು ಕಠಿಣ ಸಾಮಗ್ರಿಗಳ ಬಳಕೆ. ನಾವು ಇಲ್ಲಿ ಪಾಯಿಂಟನ್ನು ಯಾಕೆ ತಗೊಳ್ತಾ ಇದ್ದೀವಿ ಅಂದರೆ, ಬಿ ಎಡ್ ಕಲಿಯುವ ವಿದ್ಯಾರ್ಥಿಗಳು ಅಥವಾ ಪ್ರಶಿಕ್ಷಣಾರ್ಥಿಗಳು ಅಂತ ಕರೀತಾರೆ. ಆ ಒಂದು ವಿದ್ಯಾರ್ಥಿಗಳು ಮೇನ್ ಪಾಯಿಂಟನ್ನು ನೋಡಿಕೊಂಡ್ರೆ ಎಕ್ಸ್ಪ್ಲನೇಷನ್ ಬರೆಯುವಷ್ಟು ಸಾಮರ್ಥ್ಯ ಅವರಲ್ಲಿ ಇರ್ತದೆ. ಅದಕ್ಕೆ ನಾವು ಪಾಯಿಂಟ್ ಅಟ್ ಡಿಸ್ಕಷನ್ ಮಾಡೋಣ. ಮೇನ್ ಆಗಿ ಬರೋದು ಪಾಯಿಂಟ್ ಅಟ್ ರೀ. ಆಮೇಲೆ ವಿವರಣೆಯನ್ನು ನಾವು ಖುದ್ದಾಗಿ ಬರಿಬೋದು ರೀ. ಇನ್ನು ಉದ್ದೇಶಗಳು ಮತ್ತು ಪ್ರಾಮುಖ್ಯತೆಗಳನ್ನು ನೋಡೋಣ. ಮೊದಲನೇದಾಗಿ ಉದ್ದೇಶಗಳು. ಫಸ್ಟ್, ಸಮುದಾಯದ ಶೈಕ್ಷಣಿಕ ಅಗತ್ಯತೆ ಮತ್ತು ಆಕಾಂಕ್ಷೆಗಳನ್ನು ಪೂರೈಸುವುದು ಗುರುತಿಸಬಹುದು ಅಂತ ಇಲ್ಲಿ ಹೇಳ್ತಾರೆ. ಎರಡನೇದು ಶೈಕ್ಷಣಿಕ ಗುರಿಗಳು, ವಿಶಾಲ ಮಾರ್ಗೋಪಾಯಗಳು ಮತ್ತು ಶಿಕ್ಷಣದ ರಚನೆಯನ್ನು ನಿರ್ಧರಿಸುವುದು. ಮೂರನೇದು ಕಲೆ, ವಿಜ್ಞಾನ ಮತ್ತು ಮಾನವೀಯ ಮೌಲ್ಯಗಳಾಗಿ ಅನುಗುಣವಾಗಿ ಸೂಕ್ತ ಪಠ್ಯಕ್ರಮವನ್ನು ಅಭಿವೃದ್ಧಿಪಡಿಸುವುದು. ನಾಲ್ಕನೇದು ಸಮಾಜದಲ್ಲಿ ವಿಶೇಷವಾಗಿ ನಿರ್ಲಕ್ಷಿಸಲ್ಪಟ್ಟ ಸಮೂಹಕ್ಕೆ ಶೈಕ್ಷಣಿಕ ಅವಕಾಶವನ್ನು ಕಲ್ಪಿಸುವುದು. 5 ಪರಿಸರದಲ್ಲಿನ ಪ್ರಮುಖ ಒತ್ತಡಗಳು ಮತ್ತು ಅವುಗಳನ್ನು ಎದುರಿಸುವ ಮಾರ್ಗ ಮತ್ತು ಸಾಧನೆಗಳನ್ನು ಕಂಡುಕೊಳ್ಳುವುದು ಅಂತ ಇಲ್ಲಿ ಆಗ್ತೈತಿ. ವಿದ್ಯಾರ್ಥಿಗಳು ಇಲ್ಲಿ 6ನೇದು ವಿದ್ಯಾರ್ಥಿಗಳ ಶೈಕ್ಷಣಿಕ ಅಗತ್ಯತೆಗಳು ಮತ್ತು ಗುಣಲಕ್ಷಣಗಳನ್ನು ವಿಶ್ಲೇಷಿಸುವುದು ಮತ್ತು ಗುರುತಿಸುವುದು.